ಓ, ನಾನು ಸೋಮನಾಥ್. ಇವತ್ತು ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಸಬ್ ರಿಜಿಸ್ಟ್ರಾರ್ ರವರು ನ್ಯಾಯಾಲಯದ ಆದೇಶವನ್ನು ಪಾಲಿಸಲೇಬೇಕು. ಪಾಲಿಸದಿದ್ದರೆ ನಿಮಗೆ 3 ಕ್ರಮಗಳನ್ನು ಜರುಗಿಸಲು ಅವಕಾಶವಿರುತ್ತದೆ. ಮೊದಲೇದು ಎಕ್ಸಿಕ್ಯೂಷನ್. ಅಂದ್ರೆ ನೀವು ಏನು ನ್ಯಾಯಾಲಯದ ಆದೇಶವನ್ನು ಪಡೆದಿರ್ತಿರಲ್ಲ, ಅದನ್ನು ಜಾರಿ ಮಾಡಲಿಕ್ಕೆ ಅದೇ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಎಕ್ಸಿಕ್ಯೂಷನ್ ಕೇಸ್ ಅಂತ ಹೇಳ್ತಾರೆ. ಕಂಟೆಂಪ್ಟ್ ಕೇಸ್ ಹಾಕೋದು, ಕಂಟೆಂಪ್ಟ್ ಆಫ್ ಕೋರ್ಟ್ ಆರ್ಡರ್. ಈ ಕಂಟೆಂಪ್ಟ್ ಕೇಸನ್ನು ಹೈಕೋರ್ಟ್ಗೆ ಹಾಕಬೇಕಾಗ್ತದೆ. ಎಕ್ಸಿಕ್ಯೂಷನ್ ಕೇಸನ್ನು ನೀವು ಯಾವ ನ್ಯಾಯಾಲಯದಿಂದ ಆದೇಶ ಪಡೆದಿರ್ತೀರಿ ಅದೇ ನ್ಯಾಯಾಲಯಕ್ಕೆ ಹಾಕಬೇಕಾಗ್ತದೆ. ಅಥವಾ ಇನ್ನೂ ಒಂದು ಅವಕಾಶ, ಮೂರನೇದು ರಿಟ್ ಪೆಟಿಷನ್. ಇದಕ್ಕೆ WP ಅಂತಲೂ ಅಂತಾರೆ. ಇದನ್ನು ಹೈಕೋರ್ಟ್ಗೆ ಹಾಕಬೇಕಾಗ್ತದೆ. ಈ 3 ಥರ ನೀವೇನು ಮಾಡಬೇಕಾಗ್ತದೆ, ಈ ಸಬ್ ರಿಜಿಸ್ಟ್ರಾರ್ ಮೇಲೆ ಕ್ರಮ ಕೈಗೊಳ್ಬೋದು, ಅವರು ಆದೇಶವನ್ನು ಪಾಲಿಸದಿದ್ದರೆ. ಈ ವಿಷಯವನ್ನು ಚರ್ಚಿಸಲಿಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಈ ಕೇಸ್ ಕೆ. ಆಂಟೋನಿಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಇತ್ತೀಚೆಗೆ 2026ರಲ್ಲಿ ಇದರದ್ದು ಆದೇಶ ಹೊರಗೆ ಬಂತು. ಇದರೊಳಗೆ ಏನಾಗಿರ್ತದೆ, ಕೆ. ಆಂಟೋನಿಸ್ವಾಮಿ ಅನ್ನೋರು ಒಬ್ಬರು ಬಿಲ್ಡರ್ ಜೊತೆ GPA ಜನರಲ್ ಪವರ್ ಆಫ್ ಅಟಾರ್ನಿ ಮಾಡ್ಕೊಂಡಿರ್ತಾರೆ. ಆ ಜನರಲ್ ಪವರ್ ಆಫ್ ಅಟಾರ್ನಿನ ರದ್ದು ಮಾಡಲಿಕ್ಕೆ ಕೋರ್ಕೊಂಡು ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಎಲ್ಲೇ ನ್ಯಾಯಾಲಯಕ್ಕೆ. ನ್ಯಾಯಾಲಯ ಅದನ್ನು ಮಾನ್ಯ ಮಾಡ್ತದೆ. ಯಾವ ನ್ಯಾಯಾಲಯ ಇದು? ಕೆಳ ನ್ಯಾಯಾಲಯ. ಅಂದ್ರೆ GPAನ ರದ್ದು ಮಾಡಲಿಕ್ಕೆ ನ್ಯಾಯಾಲಯ ಒಪ್ಪುವಂತು ಆ ಥರ ಆದೇಶನೂ ಮಾಡಿಬಿಡ್ತದೆ. ಆ ಆದೇಶವನ್ನು ತೆಗೆದುಕೊಂಡು ಆಂಟೋನಿಯವರು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಈ GPA ರದ್ದು ಮಾಡಿರಿ, ಈ GPA ಅಂತರ್ಗತ ಯಾರಾದರೂ ವ್ಯವಹರಿಸ್ಲಿಕ್ಕೆ ಬಂದ್ರೆ ಆ ವ್ಯವಹರಣೆಯನ್ನು ನೀವು ರಿಜಿಸ್ಟರ್ ಮಾಡಬೇಡ್ರಿ ಅಂಥೇಳಿ ಕೇಳ್ಕೊಂಡ್ರು. ಸಬ್ ರಿಜಿಸ್ಟ್ರಾರು ಅದಕ್ಕೆ ಒಪ್ಕೊಳ್ಳಿಲ್ಲ. ನಮಗೆ ಹೈಕೋರ್ಟ್ನಿಂದ ಆದೇಶ ಬರಬೇಕು ಅಂದ್ರೆ ನಾವು ಅದನ್ನು ಒಪ್ಕೊತೀವಿ, ಈ ಕೆಳ ನ್ಯಾಯಾಲಯದ ಆದೇಶವನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದರು. ಆವಾಗ ಆಂಟೋನಿಸ್ವಾಮಿಯವರು ಅನಿವಾರ್ಯವಾಗಿ ರಿಟ್ ಪೆಟಿಷನ್ ಹಾಕಿದರು ಹೈಕೋರ್ಟ್ಗೆ. ಹೈಕೋರ್ಟ್ನೊಳಗೆ ಈ ಅರ್ಜಿಯನ್ನು ವಿಚಾರಣೆ ಮಾಡಿ ಒಂದು ಆದೇಶ ಜಾರಿ ಮಾಡಿದರು. ಈ ಆದೇಶದೊಳಗೆ ಗೈಡ್ಲೈನ್ಸ್ ಜಾರಿ ಮಾಡಿದರು. ಯಾರಿಗೆ? ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ. ಒಂದನೇ ಗೈಡ್ಲೈನ್ ಏನಪ್ಪ ಅಂತಂದ್ರೆ, ನೋಂದಾಯಿತ ದಾಖಲೆಗಳನ್ನು ರದ್ದುಗೊಳಿಸಿದ 4 ವಾರದೊಳಗಾಗಿ ಸಂಬಂಧಪಟ್ಟ ಕೋರ್ಟ್ನವರು ಸಂಬಂಧಪಟ್ಟ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಆದೇಶವನ್ನು ಕಳುಹಿಸತಕ್ಕದ್ದು. 4 ವಾರದೊಳಗೆ ಕಳಿಸ್ಬೇಕು, ಅಂದ್ರೆ 1 ತಿಂಗಳು ಅಡ್ವಾನ್ಸ್. ಎರಡನೇ ಗೈಡ್ಲೈನ್ ಏನಪ್ಪ? ಎರಡನೇ ಗೈಡ್ಲೈನಿನ ಪ್ರಕಾರ ಅಂಥ ನ್ಯಾಯಾಲಯದ ಆದೇಶವನ್ನು ಪಡೆದ ಬಳಿಕ ನ್ಯಾಯಾಲಯದ ಮೂಲಕವಾಗಲಿ ಅಥವಾ ಆದೇಶವನ್ನು ಪಡೆದ ಅರ್ಜಿದಾರನ ಮೂಲಕವಾಗಲಿ ಸರ್ಟಿಫೈಡ್ ಕಾಪಿಯ ಪ್ರತಿ ಪಡೆದ ನಂತರ ಸಬ್ ರಿಜಿಸ್ಟ್ರಾರ್ ಆಫೀಸ್ನವರು 4 ವಾರದಲ್ಲಿ ಅಂತಹ ಆದೇಶವನ್ನು ಪಾಲಿಸಬೇಕು. ಇದು ಎರಡನೇ ಗೈಡ್ಲೈನ್. ಇನ್ನು ಮೂರನೇ ಗೈಡ್ಲೈನ್ ಏನಪ್ಪ? ಕೆಳ ನ್ಯಾಯಾಲಯದ ಆದೇಶವನ್ನು ಪಾಲಿಸಲೇಬೇಕು. ಹೈಕೋರ್ಟ್ನ ಆದೇಶಕ್ಕಾಗಿ ಕಾಯಬಾರದು ಅಂಥೇಳಿ 3 ಥರ ಗೈಡ್ಲೈನ್ಸನ್ನು ಈ ಆಂಟೋನಿಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಒಳಗೆ ಹೈಕೋರ್ಟ್ನವರು ಬಿಡುಗಡೆ ಮಾಡಿದರು. ಆ ಥರ ಆದೇಶ ಕೊಟ್ಟರು. ಈ ಕೇಸ್ನೊಳಗೆ ಜಸ್ಟಿಸ್ ಸಚಿನ್ ಶಂಕರ್ ಮಗ್ದೂಮ್ ಅವರು ನ್ಯಾಯಾಧೀಶರಾಗಿದ್ದರು. ಈಗ ಈ ಕೇಸನ್ನು ಉಲ್ಲೇಖಿಸಿ ನಾವು ಸಬ್ ರಿಜಿಸ್ಟ್ರಾರ್ ಆಫೀಸ್ನಿಂದ ನ್ಯಾಯವನ್ನು ಪಡೆಯಬಹುದು. ಯಾವಾಗ ನಮ್ಮ ಹತ್ತಿರ
ಕೆಳ ನ್ಯಾಯಾಲಯದ ಆದೇಶವಿದ್ದರೆ. ಕೆಳ ನ್ಯಾಯಾಲಯದ ಆದೇಶ ಬರೀ ಒಂದು ದಾಖಲೆಯನ್ನು ರದ್ದುಪಡಿಸಿದ ಆದೇಶವೇ ಆಗಿರಬೇಕು ಅಂತಿಲ್ಲ. ಆದೇಶ ಯಾವುದೂ ಇರಬಹುದು. ಅಂತಹ ಆದೇಶವನ್ನು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಸಂಬಂಧಪಟ್ಟದ್ದು ಆಗಿದ್ದರೆ ಅವರು ಆ ಆದೇಶವನ್ನು ಪಾಲಿಸಲೇಬೇಕು ಅಂಥೇಳಿ ನಾವು ಈ ಪ್ರಕರಣದ ಅಂತರ್ಗತ ಅರ್ಥ ಮಾಡಿಕೊಂಡು ವ್ಯವಹರಿಸಬಹುದು. ಇದರಿಂದ ತಮ್ಗೆ ಉಪಯೋಗ ಆಗ್ತೈತಿ ಅಂತ ತಿಳ್ಕೊಂಡೇನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ.